ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ನಗರಸಭೆಯ ಆವರಣಕ್ಕೆ ಆಗಮಿಸಿದೆ. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಇವತ್ತು ತಮ್ಮ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಬಿಟ್ಟು ಇವತ್ತು ಹೋರಾಟಕ್ಕೆ ಇಳಿದಿದೆ. ನಿಮಗೆಲ್ಲ ಗೊತ್ತಿದೆ, ಪೌರ ನೌಕರರು ಇವತ್ತು ಏನಾದರೂ ವಾರದ ಒಂದು ವಾರ ಅವರು ಏನಾದರೂ ಧರಣಿ ಕೂತ್ರೆ, ಸ್ಟ್ರೈಕ್ ಕೂತ್ರೆ ಇಡೀ ಊರೇ ಗಬ್ಬೆದ್ದು ನಾರು ಹೋಗುತ್ತೆ. ನಿಜವಾಗಲೂ ಹೇಳಬೇಕಂದ್ರೆ ಇಡೀ ಊರನ್ನು ಸ್ವಚ್ಛವಾಗಿ ಇಡೋರು ಮತ್ತು ಊರಿನ ಒಂದು ಆರೋಗ್ಯವನ್ನು ಕಾಪಾಡುವವರು ಪೌರ ನೌಕರರು. ಆದರೆ ಆಳುವ ಸರ್ಕಾರಗಳಿಗೆ ಪೌರ ನೌಕರರಂದರೆ ಒಂದು ರೀತಿಯ ಅನಾಧಾರ. ಯಾವತ್ತೂ ಕೂಡ ಅವರ ಹಕ್ಕುಗಳಿಗಾಗಿ ಅವರು ಹೋರಾಟ ಮಾಡಬೇಕು. ಹೋರಾಟ ಮಾಡಿ ಅವರು ₹1000 ಹೆಚ್ಚು ಮಾಡಬೇಕು ಅಂತ ಕೇಳಿದ್ರೆ ಕೊನೆಯಲ್ಲಿ ₹100 ಹೆಚ್ಚು ಮಾಡುವಂಥ ಒಂದು ಮನಸ್ಥಿತಿ ಸರ್ಕಾರದ್ದು. ಇದು ಎಲ್ಲ ಸರ್ಕಾರದ್ದು ಕೂಡ. ಹಾಗಾಗಿ ರಾಜ್ಯಾದ್ಯಂತ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಅವರ ಬೇಡಿಕೆ ಏನಪ್ಪ ಅಂದರೆ, ರಾಜ್ಯಾದ್ಯಂತ ಕರ್ತವ್ಯಕ್ಕೆ ಪೌರ ನೌಕರರ ಗೈರು, ಕಸ ಸಂಗ್ರಹ, ವಿಲೇವಾರಿ, ಸ್ವಚ್ಛತೆ, ಒಳಚರಂಡಿ ನಿರ್ವಹಣೆ ಹಾಗೂ ಕಚೇರಿ ಕೆಲಸ ಸ್ಥಗಿತ ಎನ್ನುವಂಥ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಅವರು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಿ ಅವರ ಬೇಡಿಕೆಗಳು ಏನಪ್ಪ ಅಂತಂದರೆ, ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನು ಪೌರ ಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶವಿಲ್ಲದೆ ವಿಸ್ತರಿಸುವ ಬಗ್ಗೆ ನೀಡಬೇಕು ಅನ್ನುವುದು. ಮತ್ತು ಬಹಳ ಸಾಗರ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ದಿನಗೂಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವ ನೌಕರರನ್ನು ಸಕ್ರಮಗೊಳಿಸುವ ಬಗ್ಗೆ, ಹೀಗೆ ಹಲವಾರು ಮುಖ್ಯವಾದ ಬೇಡಿಕೆಗಳನ್ನು ಇಟ್ಟುಕೊಂಡು ಅವರು ಇವತ್ತು ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಸಾಗರದ ಪುರಸಭೆಯ ಆವರಣದಲ್ಲಿ ಪೌರಸೇವಾ ನೌಕರರು ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ನೀವೆಲ್ಲ ಇಲ್ಲಿ ನೋಡ್ತಾ ಇದ್ದೀರಿ, ಈಗಾಗಲೇ ಪೌರಸೇವಾ ನೌಕರರು ಇಲ್ಲಿ ಇದ್ದಾರೆ. ಪೌರಸೇವಾ ನೌಕರರು ಮತ್ತು ಸಿಬ್ಬಂದಿ ವರ್ಗದವರು ಹೀಗೆ ಹಲವರು ಇಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ಈ ಹೋರಾಟದ ಬಗ್ಗೆ ಏನು ಹೇಳ್ತೀರಾ? ರಾಜ್ಯಾದ್ಯಂತ ಪೌರಸೇವಾ ನೌಕರರು ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ದು ಸಾಗರ ಶಾಖೆಯಿಂದಲೂ ಹೋರಾಟ ಪ್ರಾರಂಭಿಸಿದ್ದೀವಿ. ಇವತ್ತು ನಮ್ಮ ಬೇಡಿಕೆ ಈಡೇರೋ ತನಕ ಈ ಹೋರಾಟ ಮುಂದುವರಿಯುತ್ತೆ. ಮುಖ್ಯ ಬೇಡಿಕೆಗಳು ಏನು ಮೇಡಮ್? ನಮ್ಮ ಸಾಗರದ ನೂತನವಾಗಿ ಇತ್ತೀಚೆಗಷ್ಟೇ ಆಗಮಿಸಿರ್ತಕ್ಕಂಥ ರೆವಿನ್ಯೂ ಅಧಿಕಾರಿಯವರು ನಮ್ಮೊಂದಿಗೆ ಮಾತನಾಡ್ತಿದ್ದಾರೆ. ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಾಗತ್ತೆ ಯಾರ್ಯಾರು ಮುಖ್ಯವಾಗಿ ನಮ್ಮ ಪೌರಸೇವಾ ನೌಕರರು ಕೆಲಸ ಮಾಡ್ತಾರೆ ಅಂತ ಈ ರೀತಿಯ ಪ್ರತಿಭಟನೆ ಹಮ್ಮಿಕೊಂಡಾಗಲೇ ಗೊತ್ತಾಗೋದು. ಇನ್ನೂ ಸುಮಾರು ಜನ ಇಲ್ಲಿ ಬಂದು ಸೇರ್ಲಿಕ್ಕಿದ್ದಾರೆ. ಸರ್ಕಾರ ಇವರು ಪ್ರತಿಭಟನೆ ಮಾಡಬೇಕು ಮತ್ತು ಬೇಡಿಕೆಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಹೇಳಿ ಮೇಡಮ್. ರಾಜ್ಯ ಸರ್ಕಾರಿ ನೌಕರರಿಗೆ ಏನೇನು ಸವಲತ್ತುಗಳನ್ನು ಕೊಡ್ತಾರೆ ಅದನ್ನ ಪ್ರತ್ಯೇಕ ಆದೇಶ ಇಲ್ಲದೆ ನಮಗೂ ಕೂಡ ಕೊಡಬೇಕು ಅನ್ನೋದು. ಹಾಗೆ ಮತ್ತೆ ನಗರ ಸ್ಥಳೀಯ ಸಂಸ್ಥೆಯಲ್ಲಿ ದಿನಗೂಲಿ ಮತ್ತು ಕ್ಷೇಮಾಭಿವೃದ್ಧಿ ಅಧಿನಿಯಮದಡಿ ಇರುವಂಥ ನೌಕರರ ಸಭೆ ಅಧಿನಿಯಮ ಕೈಬಿಟ್ಟು ಸಕ್ರಮಗೊಳಿಸುವ ಬಗ್ಗೆ, ಮತ್ತು 2022ರಲ್ಲಿ ವಿಶೇಷ ನೇಮಕಾತಿ ಏನು ನೇಮಕಾತಿ ಆಗಿದ್ದಾರೆ ಆ ಪೌರಕಾರ್ಮಿಕರುಗಳಿಗೆ SFC ನಿಧಿಯಿಂದಲೇ ವೇತನನ ಪಾವತಿಸಬೇಕು ಅನ್ನೋದ್ರ ಬಗ್ಗೆ, ಮತ್ತು ಜ್ಯೋತಿ ಸಂಜೀವಿನಿ, ಆರೋಗ್ಯ ಸಂಜೀವಿನ ನಮಗೂ ಕೂಡ ವಿಸ್ತರಿಸಬೇಕು, ನಮ್ಮನ್ನು ಕೂಡ ರಾಜ್ಯ ಸರ್ಕಾರಿ ನೌಕರರು ಅಂತ ಪರಿಗಣಿಸಬೇಕು ಅನ್ನೋ ಬೇಡಿಕೆ ಇಟ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಮೇಡಮ್, ನಿಮ್ಮ ಹೆಸರು? ಮಮತಾ, ಕಂದಾಯ ಅಧಿಕಾರಿ. ಮಮತಾ, ಇವರು ಸಾಗರದ ನಗರಸಭೆಯ ರೆವಿನ್ಯೂ ಅಧಿಕಾರಿ ಮಮತಾ ಮೇಡಮ್ ಅವರು. ನಮಸ್ತೆ. ಇನ್ನು ಮುಂದಿನ ಇನ್ನಷ್ಟು ವಿವರಗಳನ್ನು ಸ್ವಲ್ಪ ಹೊತ್ತು ಬಿಟ್ಟು ಕೊಡ್ತೇನೆ. ಪತ್ರ ಕೊಡ್ತಿದ್ದೀರಾ ಕಮಿಷನರ್ ಅವರಿಗೆ? ನಮ್ಮದು ಒಂದು 5-6 ಬೇಡಿಕೆಗಳಿದ್ದಾವೆ ಸರ್. ಅದು ಈಡೇವರೆವರೆಗೂ ಮುಷ್ಕರ ಮಾಡಬೇಕಂತ ನಮ್ಮ ರಾಜ್ಯಾದ್ಯಂತ ಎಲ್ಲ ತೀರ್ಮಾನ ಮಾಡಿ ಒಂದು ತೀರ್ಮಾನ ತಗೊಂಡು ಸರ್, ಈಗ ಸರ್ಕಾರಿ ಪೌರಸೇವಾ ನೌಕರರು ನಿಮಗೊಂದು ಬೇಡಿಕೆಯ ಪತ್ರವನ್ನು ಕೊಡ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇಲ್ಲ, ಅವ್ರ ಬೇಡಿಕೆಗಳು ನ್ಯಾಯಯುತವಾಗಿದೆ. ನಾನು ಸಂಘದ ಗೌರವಾಧ್ಯಕ್ಷ ಇದ್ದೇನೆ. ಸರ್ಕಾರ ಈ ಬಗ್ಗೆ ಕೂಡಲೇ ಒಂದು ಗಮನ ಹರಿಸಿ, ನಾವು ತುಂಬ ಏನು ಬೇಡಿಕೆಗಳಂದರೆ ಬೇರೆ ಇಲಾಖೆ ಥರದ ಬೇಡಿಕೆಗಳೇನಿಲ್ಲ. ಸಾಮಾನ್ಯ ಸರ್ಕಾರಿಗೆ ನೌಕರನಿಗೆ ಏನು ಒಂದು ಸರ್ಕಾರ ಒಂದು ಸವಲತ್ತು ಕೊಡ್ತಾಯಿದೆ ಅದು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಬಿಟ್ಟರೆ ನಾವು ಎಕ್ಸ್ಟ್ರಾ ಯಾವುದನ್ನು ನಮ್ಮ ನೌಕರರು ಕೇಳ್ತಾ ಇಲ್ಲ. ಹೊಸದಾಗಿ ಆಗಲಿ ಹೆಚ್ಚುವರಿಯಾಗಿ ಏನೂ ಕೇಳ್ತಾ ಇಲ್ಲ. ನಾವು ಈಗ ಉದಾಹರಣೆಗೆ ಸರ್ಕಾರಿ ಇಲಾಖೆಯಲ್ಲಿ ಇವತ್ತು ನಮ್ಮ ಪೌರ ಕಾರ್ಮಿಕರಿದ್ದಾರೆ, ಅವ್ರು ಮಾಡೋ ಕರ್ತವ್ಯವನ್ನು ಗಮನಿಸಿ ಸರ್ಕಾರ ಬೂಸ್ಟರ್ ಅಂದರೆ ಏನಾದ್ರು ಅವ್ರಿಗೆ ಕೊಡಬೇಕಾದಂಥದ್ದು ಆ್ಯಕ್ಚುಲಿ ಆದ್ಯತೆ, ಅದನ್ನು ನಾವು ಕೇಳ್ತಾ ಇಲ್ಲ. ನಾವು ನಮ್ಮ ನೌಕರರು ಏನು ಕೇಳ್ತಾ ಇದ್ದಾರೆ, ಬೇರೆ ಸರ್ಕಾರಿ ನೌಕರರಿಗೆ ಏನು ಕೊಡ್ತಾ ಇದ್ದೀವಿ ಸವಲತ್ತು, ಆ ಸವಲತ್ತು ಒಂದು ಆರೋಗ್ಯ, ಬೇರೆ ಏನಲ್ಲ, ಆರೋಗ್ಯ ಸಂಜೀವಿನಿ ಅಂತ ಇದೆ, KGID ಅಂತ ಇದೆ, ವಿಮಾ ಸೌಲಭ್ಯ ಇದೆ, ಅದನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇರೋದು ಬಿಟ್ಟರೆ ಹೆಚ್ಚುವರಿಯಾಗಿ ನಾವೇನು ನಮ್ಮ ಸಂಘ. ಸೊ ಈಗ ನಿಮ್ಗೆ ಅವ್ರು ಪತ್ರ ಕೊಟ್ಟರು, ಇದನ್ನು ಸರ್ಕಾರಕ್ಕೆ ಸಲ್ಲಿಸ್ತೀರಾ ನೀವು? ಹೌದು, ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ
ರಾಮಚಂದ್ರ ಅವರೇ, ನಮ್ಮ ನಗರಸಭೆಯ ಮುಖ್ಯ ಲೆಕ್ಕಾಧಿಕಾರಿ ಏನು ಹೇಳ್ತೀರಾ ಸರ್? ಸರ್, ಇದು ಇವೆಲ್ಲ ನ್ಯಾಯಯುತ ಬೇಡಿಕೆ. ಒಬ್ಬ ಸರ್ಕಾರಿ ನೌಕರನಿಗೆ ಅಗತ್ಯವಾದಂಥ ಎಲ್ಲ ಸೌಲಭ್ಯಗಳು ಪೌರ ಸೇವಾ ನೌಕರಿಗೂ ಕೂಡ ಸಿಗಬೇಕು ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ನಮ್ಮ ಒಂದು ಸಂಘ ಈ ದಿನ ಮುಷ್ಕರವನ್ನು ಕೈಗೊಂಡಿದೆ. ಇದಕ್ಕೆ ಸಾರ್ವಜನಿಕರು, ತಮ್ಮಂಥ ಸಮಾಜಮುಖಿ ಚಿಂತಕರು ಎಲ್ಲರೂ ಸಹ ಕೈಜೋಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾರೆ.